ಅತಿ ಶೀಘ್ರದಲ್ಲಿ ತಿಳಿಸ್ತೀನಿ ಅದೇನ್ ನಡೀತಾ ಇದೆ ಅಂತ ಹೇಳ್ತೀನಿ. ಆಯ್ತು, ನೀವೆಲ್ಲ ದೊಡ್ಡ ಮನ್ಸ್ ಮಾಡಿ ತಾವೆಲ್ಲ ಮುಂದೆ ನಿಂತ್ರೆ, ಫಾರ್ ಎಕ್ಸಾಂಪಲ್ ಈಗ ತಾವಿದಿರಿ ಹರಿಯವ್ರಿದ್ದಾರೆ, ಯಾರ್ಯಾರು ಹಿರಿಯರಿದ್ದೀರಾ ತಾವೆಲ್ಲ ಮುಂದೆ ನಿಂತ್ಕೊಂಡು ಜೊತೆಲಿ ಯಾರ್ಯಾರು ಇದಾರೆ ನೀವೆಲ್ಲ 7ನೇ 20ನೇ ತಾರೀಕು ಖಂಡಿತವಾಗ್ಲೂ ಯಾರನ್ನ ಹೆಣ್ಮಕ್ಳು ಇರ್ತಾರೆ ಪಾಪ, A3 A4 ಏನು ತಪ್ಪು ಮಾಡಿದ್ರೆ ಅನ್ಭವಿಸಿರ್ತಾರೆ, ಅವ್ರನ್ನ ಬಿಡ್ಸೋಣ ಅಂತ ನೀವೆಲ್ಲ ಮನ್ಸು ಮಾಡಿದ್ರೆ ನಾನು ಖಂಡಿತವಾಗ್ಲೂ ಬಿಡಿಸ್ತೀನಿ. ಅದು ಆಸೆ. ಹೆಣ್ಮಕ್ಳಾದ್ರೆ ಖಂಡಿತವಾಗ್ಲೂ ಬಿಡ್ಸೋಣ. ಬಟ್ ನೀವೇ ಇನಿಷಿಯೇಟ್ ತಗೋಬೇಕು. ಹರಿ ಸರ್, ನೀವು ಇನಿಷಿಯೇಟ್ ತಗೋಬೇಕು ಪ್ಲೀಸ್. ನೀವು ಮಾತಾಡಿ ಯಾರನ್ನ ತುಂಬಾ ಕಷ್ಟದಲ್ಲಿರೋ ಹೆಣ್ಮಗು ಇದ್ದು ಅನ್ಯಾಯವಾಗಿ ಒಳಗೆ ಹೋಗಿರ್ತಾರೆ, ವಿಧಿ ಇಲ್ದಿರ, ಅದು ಪೊಲೀಸರಿಗೂ ಗೊತ್ತಿರುತ್ತೆ ಪಾಪ. A3 A4 ಸಾಕ್ಷಿಗಳಾಗಿ ಒಳಗೋಗಿ ಜೀವನ ಹಂಗಿದ್ರೆ ನಾನ್ ಖಂಡಿತವಾಗ್ಲೂ ಬಿಡಿಸ್ಕೊಡ್ತೀನಿ. ಯಾವಾಗ ಬೇಕಾದ್ರೆ ಹೇಳಿ. ಅದ ಒಂದ್ ಕೆಲಸ ಮಾಡಿ, ನೀವು ನನ್ಗೆ ಅದು ಹೆಲ್ಪ್ ಮಾಡಿ ಪ್ಲೀಸ್, ಮಾಡೋಣ ಅದನ್ನ. ಎನಿಥಿಂಗ್ ಎಲ್ಸ್ ಪ್ಲೀಸ್. ಅದು ಸರ್, ನಾನು ನಾಳೆನೆ ನಂಬಕ್ ಆಗ್ತಿಲ್ಲ ಇವತ್ತು ಸರ್. ನಾವು ನಾಳೆ ನಂಬಕ್ಕೆ ಆಗ್ತಿಲ್ಲ. ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡಿ ನಾನು ಸರ್. ಅಲ್ಲ, ಆ ನಂಬಿಕೆ ಆಯ್ತು ಸರ್. ನಮಸ್ತೆ, ಶೇರ್ ಕೊಡಪ್ಪ. ಅದು ಒಂದು ಆಸೆ ಇದೆ, ಪ್ರತಿಯೊಬ್ಬರು 50ನ 18 ಅಂತ ತಿಳ್ಕೊಂಡು ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಅಷ್ಟೇ. ಲೈಕ್ ಒಳ್ಳೆ ಎಕ್ಸರ್ಸೈಸ್ ಮಾಡಿ, ಒಳ್ಳೆ ಡಯಟ್ ಮಾಡಿ. ಈಗೆಲ್ಲ ಲೈಕ್ ಹೊರಗಡೆ ಕಂಟ್ರಿಗಳಲ್ಲಿ 15 ದೇ ಟೇಕ್ ಆಸ್ ಎ ಟೀನೇಜ್, ಅಂದ್ರೆ ಅಷ್ಟು ವರ್ಷ ದುಡಿದು ಮಕ್ಕಳಿಗೆ ಮರಿಗೆ ಹಾಕಿರೋರು 50ನೇ ವರ್ಷಕ್ಕೆ ಅವತ್ತು ಅವರೆಲ್ಲ ಬಿಟ್ಟು ಒಳ್ಳೆ ವರ್ಕೌಟ್ ಮಾಡೋದು, ಒಳ್ಳೆ ಡಯಟ್ ಮಾಡೋದು, ಅದಾದ ನಂತರ ಒಳ್ಳೆ ಹ್ಯಾಬಿಟ್ಸ್ ಇಟ್ಕೊಳ್ಳೋದು, ಅದನ್ನ ಮಾಡಿ ಲೈಫ್ ನ ಲೀಡ್ ಮಾಡಿ ಅಚೀವ್ ಮಾಡಿದ್ದಾರೆ ಎಷ್ಟೋ ಜನ. ನನ್ಗೆ ಈಗ ನನ್ನ ಕೋಚ್ ಮನೋಜ್ ಅಂತ ಹೇಳಿದ್ದಾರೆ. ಸೊ ಅವ್ರು ನನ್ಗೆ ಈಗೆಲ್ಲ ನೋಡ್ಕೋತಾ ಇದ್ದಾರೆ ಕಂಪ್ಲೀಟ್ ಆಗಿ. ಅಂದ್ರೆ ನನ್ ವರ್ಕೌಟ್ಸ್ ಆಗ್ಬೋದು, ಡಯಟ್ ಆಗ್ಬೋದು ಎಲ್ಲರೂ. ಸೊ ಐ ಆಮ್ ಥ್ಯಾಂಕ್ಫುಲ್ ಅವ್ರಿಗೆ. ಅಟ್ ದ ಸೇಮ್ ಟೈಮ್ ನಿಮ್ಗೂ ಕೂಡ ಈ ಪ್ರಶ್ನೆ ಕೇಳಿದಕ್ಕೆ